ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಎಸ್ಎಫ್ಐ ಒತ್ತಾಯ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂಟ್. ನಾನು ನಿಮ್ಮ ಎಂಜೆ. ಕಲಬುರಗಿಯಲ್ಲಿ ಇಂದು ನಗರದ ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಕಚೇರಿ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದರು. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಕನಿಷ್ಠ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಜಾತಾ ವೈ ಅವರು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಇಲಾಖೆ ವಿಫಲವಾಗಿದೆ. ಶುದ್ಧ ಕುಡಿಯುವ ನೀರಿಲ್ಲ, ಬಾತ್ರೂಮಿಗೆ ಬಳಸುವ ನೀರನ್ನು ಅಡಿಗೆಗೆ ಬಳಸುತ್ತಾರೆ. ಸ್ವಚ್ಛತೆ ಕಾಪಾಡಿ ಎಂದು ಸಿಬ್ಬಂದಿಗಳಲ್ಲಿ ಕೇಳಿಕೊಂಡರೆ ಅದು ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ. ಹಾಸ್ಟೆಲ್ ವಾರ್ಡನ್ಗಳಿಗೆ ಹೇಳೋಣ ಅಂದರೆ ಹಾಸ್ಟೆಲ್ ವಾರ್ಡನ್ಗಳೇ ವಾರಕ್ಕೆ ಒಂದೆರಡು ಸಾರಿ ಹಾಸ್ಟೆಲ್ಗೆ ಬರುತ್ತಾರೆ. ತಾಲ್ಲೂಕು ಇಲಾಖೆ ಅಧಿಕಾರಿಗಳು ಕಳೆದ 3 ವರ್ಷಗಳಿಂದ ಹಾಸ್ಟೆಲ್ಗೆ ಭೇಟಿಯೇ ನೀಡಿಲ್ಲ. ಇದರಿಂದ ಹಾಸ್ಟೆಲ್ ವಾರ್ಡನ್ಗಳು ತಮ್ಮದೇ ಹಿಡಿತ ಸಾಧಿಸಿಕೊಂಡು ತಮಗೆ ಬೇಕಾದ ಹಾಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇನ್ನು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಹೊರಗಿನ ಯುವಕರನ್ನು ಹಾಸ್ಟೆಲ್ಗೆ ಕರೆದುಕೊಂಡು ಮದ್ಯಪಾನ, ಧೂಮಪಾನ, ಕೆಟ್ಟ ಚಟಗಳಿಗೆ ಹಾಸ್ಟೆಲ್ ರೂಮ್ಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಅವರಿಗೆ ಕೆಲ ಅಡಿಗೆ ಸಿಬ್ಬಂದಿಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಹಾಸ್ಟೆಲ್ಗಳಿಗೆ ಪೇಂಟಿಂಗ್, ಆಟದ ಸಾಮಗ್ರಿಗಳು, ಕರೆಂಟ್, ಪ್ಲಂಬಿಂಗ್ ಹಾಗೂ ಊಟದ ವೇಳಾಪಟ್ಟಿಯಂತೆ ಊಟ ನೀಡದೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕೆಂದು ನಾವು ಇಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ, ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಎಂದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಸ್ಎಫ್ಐ ಜಿಲ್ಲಾ ಸಮಿತಿಲಿಂತ ಹೋರಾಟ ಇದ್ ಮಾಡ್ಕೊಂಡಿವಿ. ಏನಪ್ಪಾ ಅಂತಂದ್ರೆ ರಾಜಪುರ ರೂಟಿಗೆ ಇರುವಂತ ಅಂಬೇಡ್ಕರ್ ಭವನ್ ಬಾಬು ಜಗದೇವ್ ಹಾಸ್ಟೆಲ್, ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರ ಅಲ್ಲಿ ಊಟ ಯಾವ ತರ ಮಾಡ್ತಾರ ಅಂತಂದ್ರ ಬಾತ್ರೂಮ್ ಹಾಕೋ ನೀರು ಅಡಿಗೆ ಮಾಡ್ತಾರೆ. ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಎಂತ ಊಟ ಮಾಡ್ಬೇಕಂತಂದ್ರ ಪ್ರತಿ ದಿನಾನು ಅಲ್ಲಿ ಅನ್ನದಾಗ ಹುಳ ಬರ್ತಾವ್ರಿ, ಸಾರದಾಗ ಹುಳ ಬರ್ತಾವ. ಅದು ಸಾರೇ ಅಲ್ಲ, ಅದು ಚಳಿ ಸಾರ. ಅದು ಸಾರದಾಗ ಅಂತೂ ಬೆಳೆ ಮೊದಲೇ ಇರಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ರಿ. ಅಲ್ಲಿ ಸ್ವಚ್ಛತೆ ನೀವ್ ಯಾರೇ ಒಬ್ರು ಬಂದ್ರ ಅಂದ್ರೆ 1 ದಿನ ವಾಸ ಮಾಡಲ್ಲ. ಇನ್ನ ನಮ್ದ ಹಳ್ಳಿ ಒಳಗೆ ದನ ಕೊಠಡಿ ಇನ್ನ ನೀಟ್ ಇರ್ತಾರ, ದನ ಕೊಠಡಿ ಅಂತ ಅನಸ್ತದ. ಈ ಮನುಷ್ಯ ಬದುಕುವಂತ ಪ್ಲೇಸ್ ಒಳಗ ಬದುಕ್ತಾರಂತ ಅನ್ಸಲ್ಲ, ಅಷ್ಟು ವರಸ್ಟ್ ಆಗಿ ಹಾಸ್ಟೆಲ್ ಅದ. ಇವತ್ತು ವಾರ್ಡನ್ ಗಮನಕ್ಕೆ ತಂದಿವಿ, ತಾಲೂಕ್ ಆಫೀಸರ್ ಗೊತ್ತಿದ್ರು ಕೂಡ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಅದಂದ್ರು ಕೂಡ ಅಲ್ಲಿ ಬಂದು 1 ದಿನ ನೋಡಿಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ರಿ. ನೀವ್ ಎಲ್ಲಾರು ಬಂದ್ ಬೇಕಾದ್ರೆ ನೋಡ್ರಿ, ಅಲ್ಲಿ ಲಿಫ್ಟ್ ಖರಾಬ್ ಅದ, ಅಲ್ಲಿ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ರಿ. ಇನ್ನ ನಮ್ದು ಇನ್ನ ಈ ರೋಡ್ ಸ್ವಚ್ಛತೆ ಅದಾರ, ಕೂಡ್ಬೋದು. ಈ ರೋಡ್ ಮ್ಯಾಗ ನಾವ್ ಕೂಡ್ಬೋದು. ಆ ಹಾಸ್ಟೆಲ್ ಕೂಡಕ್ಕೂ ಆಗಲ್ಲ, ನಿಂದ್ರಕ್ಕೂ ಆಗಲ್ಲ, ಉಸಿರುಗಟ್ಟಿ ಸಾಯ್ಬೋದು ಅಂತ ಪೊಸಿಷನ್ ಇವತ್ತ ಹಾಸ್ಟೆಲ್ ಅದ. ಮತ್ತ್ ಊಟದ ವ್ಯವಸ್ಥೆ ಅಂತ ಅಡಿಗೆ ಮಾಡೋ ಸಿಬ್ಬಂದಿಗಳು ಬಾಯಿ ಒಳಗ ಆರಾರು, ತಂಬಾಕು, ಸಿಗರೇಟ್ ಸೇರಿ ಮಾತಾಡ್ಕೋತಿ ಅದೆಲ್ಲ ಹೊಲ್ಸೆಲ್ಲ ಅನ್ನದ ಬಿದ್ದಿದ್ ಮಕ್ಳು ಉಣ್ಬೇಕು. ಇವತ್ತು ಎಲ್ಲ ಗಮನಕ್ಕೆ ಅದ ರೀ, ಯಾರು ಏನ್ ಮಾಡತ್ತಾರ ಅಂತ ಎಲ್ಲ ವಾರ್ಡನ್ ಗಮನಕ್ಕೂ ಅದ, ಎಲ್ಲ ಗಮನಕ್ಕೆ ಇದ್ರು ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿ ಸಮಸ್ಯೆ ಅನ್ಸಲ್ಲ. ಅಲ್ಲಿ ಮತ್ತೆ ಒಣ ಹಾಸ್ಟೆಲ್ ಸಮಸ್ಯೆ ಅಷ್ಟೇ, ಊಟ ಸಮಸ್ಯೆ ಅದಷ್ಟೇ ಇಲ್ಲ, ಅಲ್ಲಿ ನೀರಿನ ಸಮಸ್ಯೆ ಅದಾರಿ. ಮತ್ತ ಅಲ್ಲಿ ಏನಪ್ಪಾ ಅಂದ್ರೆ ಔಟ್ ಸೈಡ್ ಹುಡುಗರು ಬಂದ್ ಅಲ್ಲಿ ಹೊಡಿತಾರೆ. ಅದು ಏನಾಗ್ಯದ, ಗುಂಡಗಳು ಹಾಸ್ಟೆಲ್ ಆಗ್ಯದ್ರ. ಗುಂಡಗಳು ಹಾಸ್ಟೆಲ್ ಯಾರೇ ಈಗ ಇಷ್ಟು ಜನ ಮಕ್ಕಳು, ಅಷ್ಟು ಜನ ಹುಡುಗರು ಇದ್ರೆ ಇಷ್ಟು ಜನ ಬಂದ್ರೆ ನಾಳೆ ಹುಡುಗರು ಗ್ಯಾರಂಟಿ ಇಲ್ಲ. ಇವ್ರು ಯಾರಿಗೆ ಹಾಸ್ಟೆಲ್ ಹೊಡಿತಾರ ಗ್ಯಾರಂಟಿ ಇಲ್ಲ. ಇವ್ರ ಜೀವನಕ್ಕೆ ಏನ್ರ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾರು ಅಷ್ಟು ಬೇಜವಾಬ್ದಾರಿ ಅಂತ ಹಾಸ್ಟೆಲ್ ನಡ್ಸ್ಕೊತೀರ ಅಂದ್ರೆ ಇದ್ ಏನ್ ಮಾಡತ್ರಿ ಇಷ್ಟು ಜನ? ಈಗ ರೀಸೆಂಟ್ ಆಗಿ ಕೇಸ್ ಆಗ್ಯದ. ಯಾರು ಸಿಕ್ಕರ್ ಹೊರಗಿನವ್ರು ಬಂದ್ ಹೊಡಿತಾರ ಅಂತಂದ್ರ ಅದು ಹಾಸ್ಟೆಲ್ ಅಥವಾ ಗುಂಡಗಳ ಜಾಗನ ಅಂತ ನಾನ್ ಕೇಳಿ. ಗುಂಡಗಳ ಪ್ಲೇಸೇ ಆಗ್ಯದ್ರ ಅದು. ಒಂದಲ್ರಿ, ಹುಡುಗರು ಏನೋ ಮಾತಾಡ್ತಾರ ಅಂದ್ರೆ ಗ್ಯಾರಂಟಿ ಇಲ್ರಿ ಅವ್ರಿಗೆ. ಅವ್ರ ನಾಳೆಗ್ ಏನ್ರ ಆಯ್ತು ಬಂದ್ ಹೊಡೆದ್ರ ಅಂದ್ರೆ ಯಾರು ಜವಾಬ್ದಾರಿ ಆತಾರೆ? ಈಗೆಲ್ಲ ಎಷ್ಟು ಇದಾಗ್ಯದ. ಈ ಗಾಂಜಾ ಆಯ್ತು, ಸಿಗರೇಟ್, ಪ್ರತಿ ಒಂದ್ರದ್ದು ಮದ್ಯಪಾನ. ಅಲ್ಲಿ ವಾರ್ಡನು ಮತ್ತ ತಾಲೂಕ್ ಆಫೀಸರ್ ಮತ್ತೆ ಜಿಲ್ಲಾ ಎಲ್ಲಾ ಆ ಹಾಸ್ಟೆಲ್ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ. ಬೇಕಾದ್ರೆ ಬೇಡಿಕೆ ಏನಂದ್ರಿ, ಅಲ್ಲಿ ಊಟ ನೀಟಾಗಿ ಮಾಡ್ಬೇಕ್ರಿ. ಮತ್ ಇನ್ನೊಂದು, ಅಲ್ಲಿ ಗುಂಡಾಗರ್ದಿ ಅದ, ಅಲ್ಲಿ ಮದ್ಯಪಾನ, ಧೂಮಕರ್ ಏನ್ ಕುಡ್ದು ಮಸ್ತ್ ಆಗಿ ಬರ್ತಾರಿ. ಯಾರೇ ಪಾಪ ಹುಡುಗರು ಏನೇ ಮಾತಾಡಿದ್ರು ಅವ್ರು ಬದುಕ್ತಾನ ಗ್ಯಾರಂಟಿ ಇಲ್ರಿ. ಅದು ಶಿಸ್ತ ಕ್ರಮ ಆಗ್ಬೇಕ್ರಿ. ಅದು ಈಗ 1-2 ಕೇಸ್ ಅಲ್ಲ, ಹೈಲೈಟ್ ಅದೇ ಕೇಸ್ ಅದಾರ. ಇದು ಊಟದ ಹೆಂಗ್ರೆ ಇದು ಮಾಡ್ಕೊ ಜೀವನ ಹೋಗ್ತಾ ಬೈದಾರಿಕೆ ಅಂತಂದ್ರೆ ಕಲಿಬೇಕಂಗ್ರಿ ಮಕ್ಕಳು. ಹಾಸ್ಟೆಲ್ ಏನ್ ನಮ್ ಹಾಕ್ತಾರೆ ಹೆಂಗ್ ಕೇಳ್ಬೇಕ್ರಿ ಅಲ್ಲಿ. ಮತ್ ಇನ್ನೊಂದು, ಅಲ್ಲಿ ಹಾಸ್ಟೆಲ್ ಮಾಡೋ ಸಿಬ್ಬಂದಿಗಳದು ನೀಟ್ನೆಸ್ ಅನ್ನೋದೇ ಇಲ್ರಿ. ಮತ್ ಅಲ್ಲಿ ನೀವು ಒಣೆ ಹಾಸ್ಟೆಲ್ ಊಟದ ಅಷ್ಟೇ ಅಲ್ರಿ, ಅಲ್ಲಿ ಏನ್ ಓಡಾಡ್ತೀವಿ, ನಿಂದಿರ್ತೀವಿ, ಕುಂದಿರ್ತೀವಿ, ಮಲ್ಕೋತೀವಿ ಜಾಗದಾಗೂ ನೀಟ್ ಇಲ್ಲ. ಮತ್ತೆ ಎಷ್ಟೋ ಮಕ್ಳು ಬೀಳತ್ತಾರ ಇದು ಬಾತ್ರೂಮ್ ಸಮಸ್ಯೆ ಅಂತ ನೀರ್ ಇದಾಗಿ. ಅದನ್ನು ಕೂಡ ಜವಾಬ್ದಾರಿನಲ್ಲ. ಅಂದ್ರೆ ಇವತ್ತು ವಾರ್ಡನ್ ಫುಲ್ ಕೇರ್ಲೆಸ್, ತಾಲೂಕ್ ಆಫೀಸರ್ ಆಗಿರ್ಬೋದು, ಜಿಲ್ಲಾ ಆಫೀಸರ್ ಆಗಿರ್ಬೋದು, ಫುಲ್ ಕೇರ್ಲೆಸ್ ಮಾಡತ್ತ. ಆ ಹಾಸ್ಟೆಲ್ಗೆ ಇಷ್ಟೆಲ್ಲ ಸಮಸ್ಯೆ ಗೊತ್ತದಾರೀ ಏನದ ಅಂತ ಹೇಳಿ, ಅಲ್ಲಿ ವಾರ್ಡನ್ಗೂ ಗೊತ್ತಾರೀ, ಆದ್ರೂ ಕೂಡ ಹೋಗಿ ಬಗೆಹರ್ಸಲ್ಲ. ಇವತ್ತು ಇಷ್ಟು ಹುಡುಗರು ಬಂದಾರ ಧೈರ್ಯ, ಇವ್ರ ಧೈರ್ಯ ಬಂದಾರ ಅಂದ್ರೆ ಅಲ್ಲಿ ಹೇಳಕ್ ಆಗಲ್ರಿ. ಅಲ್ಲಿ ಹೋದ್ಮೇಲೆ ಹೆಂಗ್ ಹೇಳುದು ಹೆಂಗ ಅಂತ ಹೇಳಿ ಬಂದು ಹೊರಗಿನ ಓಡ್ಸೋ ಹುಡುಗರು ಹೊಡಿಬೋದು, ಅಥವಾ ಅಲ್ಲಿದ್ದ ಹುಡುಗರು ಹೊಡಿಬೋದು. ಅವ್ರಿಗೆಲ್ಲ ಸಲಿಗೆ ಯಾರು ಕೊಟ್ರು? ಇವ್ರಲ್ರಿ, ಇವ್ರಲಿಂತ ಯಾವತ್ತಾರ ಅಷ್ಟೆಲ್ಲ ಇದಾಗಿತ್ತು. ರಾಜಪುರ ಹುಡುಗಿ ಅಂತ ಅಂಬೇಡ್ಕರ್ ಹಾಸ್ಟೆಲ್
ನಿಮ್ಮ ಹೆಸರು? ಜಿಲ್ಲಾ ಕಾರ್ಯದರ್ಶಿ ಅಂತ. ಜವಾಬ್ದಾರಿ ಅದ. ಆಲ್ರೆಡಿ ನೀರಿನ ನೆನಪು ಮಾಡ್ತಾ ಇದ್ದೀವಿ. ನೀರಿಂದಾಗುತ್ತೆ ಕ್ಲೀನೆಸ್ ಅಂತ ಅವ್ರು ಮಾಡ್ತಾರೆ. ಒಂದ್ ವೇಳೆ ಕಂಟಿನ್ಯೂಸ್ ಆಗಿ ಕ್ಲೀನ್ ಆಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಇಲ್ಲ ಒಂದ್ ಎರಡನೇದು ಊಟದ ಹೇಳಿದಾರೆ. ಈಗ ಅಲ್ಲಿ 4 ದಿನ ಬಾತ್ರೂಮ್ ನೀರು ಅಡಿಗೆ ಮಾಡಕ್ ಮಾಡೋದಿಲ್ಲ. ನೀರೇ ಬಂದಿಲ್ಲ